ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಸಾಯಂಕಾಲ 7 ಗಂಟೆ ಆಗೈತಿ. ಹಾಗೆ ಒಂದು ರೌಂಡ್ ಗಾರ್ಡನ್ದಾಗ ಅಡ್ಡಾಡತ್ತಿದ್ದೆ. ಎಲ್ಲ ಚಂದ ಹೂವು ಅರಳಿದ್ದು. ಒಂದು ಸತಿ ನಿಮಗೂ ಯಾಕೆ ತೋರಿಸ್ಬಾರ್ದು ಅಂತ ಅನಿಸ್ತು. ಅದಕ್ಕೆ ನಾನು ಈ ವಿಡಿಯೋ ಮಾಡಕತ್ತೀನಿ. ಯಾವ್ಯಾವ ಫ್ಲವರ್ ಅರಳ್ಯಾವನ್ನಂತ ತೋರಿಸ್ತೀನಿ ಬರ್ರಿ. ಈಗ ಜಸ್ಟ್ ಒಂದು 5 ಮಿನಿಟ್ ಮಳೆ ಆಯಿತು. ಎಲ್ಲ ಕ್ಲೈಮೇಟ್ ಚಂದ ಕಾಣತೈತಿ. ಅದಕ್ಕೆ ಒಂದು ತೋರಿಸ್ಬೇಕು ನಿಮಗೂ ಅಂತ ಬಂದೆ. ಇದು ನೋಡ್ರಿ ಬೋಗನ್ವಿಲಾ. ಇದು ವೆರಿಗೇಟೆಡ್ ಬೋಗನ್ವಿಲಾ. ಇದು ಒಂದು ಅದ ವೆರೈಟಿ. ಇದು ಪ್ಲೇನ್. ಈ ಕಲರ್ ವೈಟ್, ಇದು ಲೈಟ್ ಪಿಂಕ್, ಇದು ಡಾರ್ಕ್ ಪಿಂಕ್. ಎಷ್ಟು ಚಂದ ಕಾಣಿಸ್ತಾವೆ ನೋಡ್ರಿ ಇವ. ಬೋಗನ್ವಿಲಾ ಬ್ಯಾಸ್ಗಿ ಈ ಸಮ್ಮರ್ ಒಳಗನ ಜಾಸ್ತಿ ಅರಳ್ತಾವ. ನಂಗೆ ಈ ಕಲರ್ ಭಾಳ ಇಷ್ಟ ಆಯ್ತು. ಇದು ಭಾಳ ಡಾರ್ಕ್ ಐತಿ, ಚಂದ ಐತಿ ಕಲರ್. ಆಮೇಲೆ ಇದು ಮತ್ತು ವೈಟ್ ಕಾಂಬಿನೇಷನ್ ಚಲೋ. ಆಮೇಲೆ ಇದು ಒಂದು ಲೈಟ್ ಕಲರ್ ರಾಣಿ ಪಿಂಕ್. ಇಲ್ಲೆಲ್ಲ ಬೋಗನ್ವಿಲಾನೇ ಅದಾವ ಮೇಲ್ಗಡೆ. ಇಲ್ಲಿ ನೋಡ್ರಿ ಇದು ಮಾಂಡ್ವಿಲಾ. ಎಷ್ಟು ಚಂದ ಅರಳ ನೋಡ್ರಿ. ಇವು ಸಮ್ಮರ್ ಒಳಗೆ ಅರಳ್ತಾವೆ ಜಾಸ್ತಿ, ಬೇಸಿಗೆದಾಗ. ಇದು ಡಾರ್ಕ್ ರೆಡ್, ಇದು ಲೈಟ್ ಪಿಂಕ್. ಇದು ನೋಡ್ರಿ ವೈಟ್ ಕಲರ್ ಮಾಂಡ್ವಿಲಾ. ಇದು ರೆಡ್. ಇದು ಮಲ್ಲಿಗೆ ನೋಡ್ರಿ, ದುಂಡು ಮಲ್ಲಿಗೆ. ಇದು ಇಷ್ಟು ಸ್ಮೆಲ್ ಬರ್ತದಲ್ಲ ಸಾಯಂಕಾಲ ಅರಳಿದ ಕೂಡಲೇ. ಈಗ ಅಲ್ಲಿ ಎಂಟ್ರೆನ್ಸಿಗೆ ಒಂದು ಸ್ವಲ್ಪ ಪಾಟ್ ಇಟ್ಟೀನಿ ಫ್ಲವರಿಂಗ್ದು. ಅವು ಫ್ಲವರ್ ಬಿಟ್ಟವ, ಆ ಕಡೆ ಹೋಗೋಣ ನಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ರಿ ಇದು ಹೈಡ್ರೇಂಜಿಯಾ. ಇದು ಸ್ಟಾರ್ಟಿಂಗ್ ಗ್ರೀನ್ ಇರ್ತೈತಿ, ಬರ್ತಾ ಬರ್ತಾ ಪಿಂಕ್ ಆಗ್ತೈತಿ. ಇದು ಫುಲ್ ಹೂವು ಆದಾಗ ಭಾಳ ಚಂದ ಕಾಣಿಸ್ತೈತಿ. ಇದು ಗೊಂಚಲು ಹೂವು ಆಗ್ತೈತಿ ಇದು. ಅದಕ್ಕೆ ಇದನ್ನೇ ಎಂಟ್ರೆನ್ಸಿಗೆ ಇಟ್ಟೀನಿ. ಇದಕ್ಕೆ ಜಾಸ್ತಿ ಬಿಸಿಲು ಬೇಡ, ಮೀಡಿಯಮ್ ಬಿಸಿಲು, ಆಮೇಲೆ ನೆರಳಿರಬೇಕು. ಇದು ಒಂದು ವೆರೈಟಿ ದುಂಡು ಮಲ್ಲಿಗೆ. ಇದು ಒಂದು ಭಾಳ ಸ್ಮೆಲ್ ಇರ್ತೈತಿ. ಇದು 9 ಸುತ್ತಿನ ದುಂಡು ಮಲ್ಲಿಗೆ ಅಂತಾರಲ್ಲ ಆದಿದು. ಇದು ಫುಲ್ ಮೊಗ್ಗಾಗ್ಯಾವ ಈಗ. ಇದು ದುಂಡು ಮಲ್ಲಿಗೆ ಐತಲ್ಲ ಸಮ್ಮರ್ ಒಳಗೆ ಆಗ್ತೈತಿ ಇದು. ಈ ಫುಲ್ ಹೂವು ಆಗ್ಯಾವ, ಫುಲ್ ಮೊಗ್ಗಾಗ್ಯಾವ ನೋಡ್ರಿ ಈಗ. ಹೈಡ್ರೇಂಜಿಯಾ ಪ್ಲ್ಯಾಂಟ್ಸ್ ಇಲ್ಲೊಂದು ಸ್ವಲ್ಪ ಇಟ್ಟೀನಿ. ಇವು ಫುಲ್ ಹೂವು ಆಗ್ಬಿಟ್ಟಾವ ಈಗ, ನೋಡ್ಬೋದು. ಇವು ಯಾವಾಗಲೂ ಹೂ ಬಿಡ್ತಾವೆ, ನೋಡಕ್ಕೆ ಚಲೋ ಕಾಣಿಸ್ತಾವೆ ಗಾರ್ಡನ್ ಒಳಗೆ. ಇದು ಅಡೇನಿಯಮ್ಮ. ಇದು ನಂದು ಓಲ್ಡ್ ಪ್ಲ್ಯಾಂಟ್, 25 ವರ್ಷದ ಪ್ಲ್ಯಾಂಟ್ ಇದು. ಈಗ ಫುಲ್ ಹೂ ಆಗ್ಯಾವ ನೋಡ್ರಿ. ಮೊನ್ನೆ ಎಲ್ಲ ಕಟಿಂಗ್ ಮಾಡಿದೆ. ಕಟಿಂಗ್ ಮಾಡಿದ್ಮೇಲೆ ಇಷ್ಟು ಚಂದ ಹೂ ಆಗ್ಯಾವ. ಈ ಸೈಡ್ ನಾನು ಎಕ್ಸೋರಾನ ಹಾಕೀನಿ. ಈ ಕಡೆ ರೆಡ್, ಯೆಲ್ಲೋ, ಆರೆಂಜ್ ಎಲ್ಲ ಕಲರ್ ಎಕ್ಸೋರ ಅದಾವು. ಇವು ಸಮ್ಮರ್ ಒಳಗೆ ಬಿಡ್ತಾವೆ, ಯಾವಾಗಲೂ ಬಿಡ್ತಾನೆ ಇರ್ತಾವೆ ಹೂವು. ನೋಡಕ್ಕೆ ಭಾಳ ಚಂದ ಕಾಣಿಸ್ತಾವೆ ಗಾರ್ಡನ್ದಾಗ. ಇದು ಒಂದು ಅಡೇನಿಯಮ್ಮ. ಈ ಕಡೆ ನಾನು ಬಾರ್ಡ್ರಿಗೆ ಅಂತಂದು ಈ ಫ್ಲವರಿಂಗ್ ಪ್ಲ್ಯಾಂಟ್ ಹಾಕೀನಿ. ಇದು ಕಟಿಂಗ್ ಮಾಡಬೇಕಾಗೈತಿ. ಈಗ ಭಾಳ ಹೈಟ್ ಬೆಳೆದವು ಇವು. ಯೆಲ್ಲೋ ಕಲರ್, ಆರೆಂಜ್ ಕಲರ್, 2-3 ಕಲರ್ ಬರ್ತಾವೆ ಇವು. ಲೈನಾಗ ಹೂ ಭಾಳ ಚಂದ ಬಿಡ್ತಾವೆ ಈ ಸಮ್ಮರ್ ಒಳಗೆ. ನೋಡಿರಿ ಆ ಕಡೆಲ್ಲ ನೋಡಿರಿ ಎಷ್ಟು ಚಂದಾಗ್ಯಾವ. ಈಗ ಇವು ಭಾಳ ದೊಡ್ಡ ಆಗ್ಯಾವ. ಈಗ ಕಟಿಂಗ್ ಮಾಡ್ಬೇಕು ನಾನು. ಈ ಫ್ಲವರಿಂಗ್ ಸೀಸನ್ ಮುಗಿದ ಕೂಡಲೇ ಕಟ್ ಮಾಡ್ತೀನಿ. ಆಮೇಲೆ ಬುಷಿ ಆಗ್ತಾವೆ ಇವ. ಸಮ್ಮರ್ ಒಳಗೆ ಅರಳ್ತಾವೆ ಹೂವು. ಆಮೇಲೆ ಈಗ ನಾ ಈ ಹೂವೆಲ್ಲ ಮುಗಿದ ಮೇಲೆ ಕಟಿಂಗ್ ಮಾಡ್ತೀನಿ, ಬುಷಿ ಆಗ್ತಾವೆ ಇವು. ಬಾರ್ಡ್ರಿಗೆಲ್ಲ ಭಾಳ ಚಲೋ. ದನ ಕರ ಏನೂ ತಿನ್ನಲ್ಲ ಇವನ್ನ. ಹೊರಗೆ ನಾವು ಕಂಪೌಂಡ್ ಹೊರಗೂ ಹಾಕ್ಬೋದು ಇವನ್ನ. ಭಾಳ ಚಂದ ಕಾಣಿಸ್ತಾವೆ, ಯಾವತ್ತೂ ಬಿಡ್ತಾವೆ ಹೂವು. ಇವತ್ತಿಗೆ ಇಷ್ಟು ಸಾಕು, ಕತ್ಲಾಯಿತು. ನೆಕ್ಸ್ಟ್ ನಾ ಡೇದಾಗ ಒಂದು ಸಲ ನಿಮ್ಗೆ ಯಾವ್ಯಾವ ಫ್ಲವರಿಂಗ್ ಬಿಟ್ಟಾವ ಅವನ್ನೆಲ್ಲ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಿಮ್ಗೆ ಏನಾರು ಕೇಳೋದಿತ್ತಂದ್ರೆ ಕಮೆಂಟ್ ಒಳಗೆ ಕೇಳಿರಿ.